ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಮುಂದಿನ ರಾಶಿ ಮಕರ ರಾಶಿ. ಈ ವರ್ಷದ ಮಕರ ರಾಶಿಯವರ ಫಲಾಫಲಗಳು. ಪ್ರಿಯ ವೀಕ್ಷಕರೇ, ಮಕರ ರಾಶಿಯವರಿಗೆ ಪ್ರಸ್ತುತ 7 ಶನಿ ನಡೀತಾ ಇದೆ. ಸಾಡೆ ಸಾತಿ ಅಂತ ಕರೀತಾರೆ. ಅಂದರೆ ಇವರಿಗೆ ಈ 7 ಶುರುವಾಗಿ ಇಲ್ಲಿಗೆ 5 ವರ್ಷಗಳು ಮುಗಿದೋಯ್ತು. ಈಗಾಗಲೇ 6 ವರ್ಷನೇ ಕಳೀತು ಅಂತ ಹೇಳ್ಬೋದು. ಇನ್ನೂ 1.5 ವರ್ಷ ಕಾಲ ನಿಮಗೆ ಈ ಒಂದು ತೊಂದರೆ ಇರುತ್ತೆ. ಏಪ್ರಿಲ್ 2025ನೇ ಇಸ್ವಿಗೆ ನಿಮಗೆ 7 ಶನಿಯಿಂದ ವಿಮುಕ್ತಿ ಸಿಗುತ್ತೆ. ಅಲ್ಲಿಯವರೆಗೂ ಸ್ವಲ್ಪ ಶನಿಯ ಒಂದು ಅಂಶದ ಬಾಧೆ ನಿಮಗಿರುತ್ತೆ. ಪ್ರಸ್ತುತ ಕಾಲದಲ್ಲಿ ಶನಿ ಕುಟುಂಬ ಭಾವದಲ್ಲಿ ಸ್ಥಿತ, ಧನಭಾವದಲ್ಲಿ ಶನಿ ಸ್ಥಿತ. ಈ ರಾಶ್ಯಾಧಿಪತಿಯೇ ಶನಿಯಾಗಿದ್ದು ಸ್ವಂತ ಗಳಿಕೆಯ ಹಣ ನೀವು ಅಂದರೆ ಇದ್ದರೂ ಕೂಡ ನೀವೆಷ್ಟೇ ಸ್ವಂತ ಗಳಿಕೆ ಮಾಡಿದ್ರೂ ಕೂಡ ಅದು ಒಂದು ಮಂದಗತಿಯಲ್ಲಿರುತ್ತೆ. ನಿಮ್ಮ ಗಳಿಕೆಯೇ ಮಂದಗತಿಯಲ್ಲಿರುತ್ತೆ ಅಂತ ಹೇಳ್ಬೋದು ಒಂದು. ಮತ್ತು ನೀವು ಗಳಿಸಿದಂಥ ಹಣ ಕೂಡ ಬೇರೆ ಬೇರೆ ರೀತಿ ಖರ್ಚಾಬಿಡತೆಯಾಗಿ ಉಳಿಗೆ ಆಗೋದಿಲ್ಲ ಅಂತ. ಇನ್ನು ಮಾನಸಿಕವಾಗಿ ಒಂದು ಜರ್ಜರಿತವಾಗ್ತಕ್ಕಂಥದ್ದು 7 ವರ್ಷದ ಪ್ರಭಾವ ಏನಂತಂದರೆ ಮಾನಸಿಕವಾಗಿ ಸ್ವಲ್ಪ ಜರ್ಜರಿತರಾಗೋದು. ಯಾಕಂದರೆ ಚಂದ್ರನ ಮೇಲೆ ಶನಿ ಚಾರ ಆಗೋದು ಅಂದರೆ ಚಂದ್ರೋ ಮನಸೋ ಜಾತಃ ಅಂತೀವಿ. ಅಂಥ ಒಂದು ಚಂದ್ರನ ಮೇಲೆ ಶನಿ ಚಾರ ಆದಾಗ ಚಂಚಲ ಚಿತ್ತವಾದ ಮನಸ್ತತ್ವ ಮತ್ತು ಮನಸ್ಸಿಗೆ ಭಾರಿ ಕ್ಲೇಶ ಉಂಟು ಮಾಡೋದು ಮಾನಸಿಕ ಕ್ಲೇಶಗಳು ಅಂತ ಕರಿತೀವಿ. ಇಂಥ ಒಂದು ಬಾಧೆಗಳು, ಏನೋ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ನೋವು, ದುಃಖ, ಇಂಥ ಒಂದು ತೊಂದರೆಗಳನ್ನ ಶನಿ ಭಗವಂತ ಕೊಂಡು ಹೋಗ್ತಾರೆ. ಆದರೆ ಕಂಪೇಟಿವ್ಲಿ ಮಕರ ಮತ್ತು ಕುಂಭರಾಶಿಗಳವರೆಗೆ ಈ 7 ಶನಿ ಬಂದರೂ ಸಹ ಅಷ್ಟು ಮಟ್ಟಿಗೆ ಅವರ ತೊಂದರೆ ಅಂದರೆ ತನ್ನ ರಾಶಿಗೆ ತಾನೇ ಹಾನಿ ಮಾಡಿಕೊಳ್ಳುವುದಿಲ್ಲ ಅನ್ನೋದು ಕೂಡ ಶಾಸ್ತ್ರ ನಿಯಮದಲ್ಲಿ ಇದೆ ಅಷ್ಟೊಂದು. ಆದರೂ ಕೂಡ ಶನಿಯೇ, ಅವರ ಸಂಚಾರವೇ. ಹಾಗಾಗಿ ಈ ರಾಶಿಯವರು ಶನಿ ಭಗವಂತನ ಕುರಿತಾಗಿ ಶನಿ ಭಗವಂತನ ಸ್ತೋತ್ರಗಳನ್ನ ಹೇಳ್ಕೊಳೋದು, ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಶನಿಗ್ರಹದ ಮಂತ್ರನ ಸಾಧ್ಯವಾದಷ್ಟು ಒಂದು 108 ಸಲ ಕೂಡ ಪಠನೆ ಮಾಡ್ಕೋಬೋದು. ಮತ್ತು ವಿಶೇಷವಾಗಿ ಶನಿವಾರದಲ್ಲಿ ಮೊದಲ ಅವರು ಶನಿ ಹೋರಾದಲ್ಲಿ ಎಳ್ಳೆಣ್ಣೆ ಅಭ್ಯಂಜನ ಸ್ನಾನ ಮಾಡೋದು. ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ಎಳ್ಳೆಣ್ಣೆ ಹಾಕಿ. ಆಮೇಲೆ ಸ್ನಾನ ಮಾಡಿ ಶನಿಗ್ರಹದ ಒಂದು ಪಾಸಿಟಿವ್ ಅಂಶನ ಎಳ್ಕೊಳೋದಕ್ಕೋಸ್ಕರ ಎಲ್ಲ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿ ಅಲ್ಲಿ ಒಂದು ಹನುಮಾನ್ ಚಾಲೀಸ ಏನಾದರೂ ಹೇಳಿಕೊಂಡು ಬರೋದ್ರಿಂದ ಇದರ ಒಂದು ಪರಿಣಾಮದಿಂದ ಹೊರಗೆ ಬರ್ಬೋದು, ಇದರ ಒಂದು ದುಷ್ಪರಿಣಾಮಗಳಿಂದ ಹೊರಬರ್ಬೋದು ಅಂತಲೇ ಹೇಳ್ಬೋದು. ಹೆದರ್ಕೊಳ್ಳೋವಂಥ ಅಗತ್ಯ ಅಂತೂ ಇಲ್ಲ. ಪ್ರಸ್ತುತವಾಗಿ ಇವರಿಗೆ ಗುರುನೂ ಇಲ್ಲ, ಇವರಿಗೆ ಗುರುಬಲ ಕೂಡ ಇಲ್ಲ. ಗುರು 4ನೇ ಮನೆಯಲ್ಲಿ ಚಾರ ಆಗಿತ್ತು. ಇದಕ್ಕೂ ಮೊದಲು ಗುರು ಮತ್ತು ರಾಹು ಒಂದೇ ಮನೆಯಲ್ಲಿದ್ದು ಗುರುಚಾಂಡಾಲ ದೋಷ ಕೂಡ ಆಗಿತ್ತು ಇವರಿಗೆ. ಗುರುಚಾಂಡಾಲ ಯೋಗದಲ್ಲಿತ್ತು. ಅಂದರೆ ತೃತೀಯಾಧಿಪತಿಯಾದಂಥ ಗುರು ಚತುರ್ಥದಲ್ಲಿದ್ದು ರಾಹು ಸಂಚಾರ ಆದಾಗ ಇವರು ಭೂಮಿಗಳ ವಿಚಾರ ಆಗ್ಬೋದು, ಅಥವಾ ವಾಹನ ವಿಚಾರ ಆಗ್ಬೋದು, ಅಥವಾ ಸಂಪತ್ತಿನ ವಿಚಾರ ಆಗ್ಬೋದು, ಅಥವಾ ಇವರ ತಾಯಿ ಆರೋಗ್ಯಗಳ ವಿಚಾರ ಆಗ್ಬೋದು. ಆದಷ್ಟು ಅಷ್ಟು ಕಷ್ಟಗಳನ್ನ ಪಟ್ಬಿಟ್ಟಿರ್ತಾರೆ ಯಾರು ಮಕರ ರಾಶಿಯವರು. ಈಗ ತೃತೀಯಕ್ಕೆ ರಾಹು ಬಂದಿರೋದು ಶುಭ. ಇವರು ತೃತೀಯಕ್ಕೆ ರಾಹು ಸಂಚಾರ ಆಗಿರೋದು ಒಂದು ರೀತಿ ಶುಭ ಫಲಗಳನ್ನ ಇವರು ನಿರೀಕ್ಷೆ ಮಾಡ್ಬೋದು. ನೋಡಿ, ಇವರಿಗೆ ಗುರು ಇಲ್ಲಿ ಸಂಚಾರವಾದ ಕಾಲದಲ್ಲಿ ಲೋಹಮೂರ್ತಿ ಕೂಡ. ಲೋಹಮೂರ್ತಿ ಅಂದರೆ ಶೂನ್ಯ ಅಂತ. ಗುರು ಮೊದಲೇ 4ನೇ ಮನೆಯಲ್ಲಿದ್ದಾರೆ, ಶೂನ್ಯ ಫಲ ಕೂಡ ಅವರಿಗೆ. ಹಾಗಾಗಿ ಗುರು ಸಂಪೂರ್ಣ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಆದರೆ ಈ ಮೇ 1ನೇ ತಾರೀಕು ನಂತರ ಗುರು ವೃಷಭ ರಾಶಿಗೆ ಸಂಚಾರವಾಗಿ ಈ ಮಕರ ರಾಶಿಯವರಿಗೆ ಸ್ವರ್ಣಮೂರ್ತಿ ಆಗುವುದರಿಂದ, ಪಂಚಮ ಸ್ಥಾನಕ್ಕೆ ಹೋಗೋದ್ರಿಂದ, ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರುಚಾರ ಆಗೋದ್ರಿಂದ, ಸ್ವರ್ಣಮೂರ್ತಿ ಆಗಿರೋದ್ರಿಂದ ಗುರುವಿನ ಸಂಪೂರ್ಣ ಫಲವನ್ನು ಈ ರಾಶಿಯವರು ಪಡಿತಾರೆ ಅಂತ ಹೇಳೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ ಅಷ್ಟೊಂದು ಚಿಂತೆ ಮಾಡೋ ಅಗತ್ಯ ಇಲ್ಲ ಈ ರಾಶಿಯವರು. ಸೊ ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಚಾರವಾಗಿ ಭಾಗ್ಯಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಭಾಗ್ಯೋದಯ ಆಗೋದ್ರಲ್ಲಿ ಯಾವುದೇ ಡೌಟ್ ಬೇಕಾಗಿಲ್ಲ ಈ ರಾಶಿಯವರಿಗೆ. ಮತ್ತು ತೃತೀಯದಲ್ಲಿ ರಾಹು ಇರೋದ್ರಿಂದ ಕೂಡ ಭಾರಿ ಒಂದು ಧೈರ್ಯ ಬರುತ್ತೆ,
ಭಾರಿ ಒಂದು ಧೈರ್ಯವಾಗಿ ಮುನ್ನುಗ್ಗುವಂಥ ಆಲೋಚನೆಗಳು, ಮುಂದುವರಿತಕ್ಕಂಥ ಒಂದು ಎಲ್ಲ ಇದನ್ನು ಮಕರ ರಾಶಿಯವರು ಕಾಣಬಹುದು. ಪ್ರಸ್ತುತ ಕಾಲದಲ್ಲಿ ಗುರುವಿನ ಅನುಗ್ರಹಕ್ಕಾಗಿ ಯಾವುದಾದ್ರು ಒಂದು ಗುರುಕ್ಷೇತ್ರಕ್ಕೆ ಹೋಗಿ ಬರೋದು, ಅಥವಾ ಬೃಹಸ್ಪತಿ ಮಂತ್ರ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ಈಶ್ವರಾಲಯಗಳಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತಕ್ಕಂಥದ್ದು, ಇಂಥದನ್ನೆಲ್ಲ ಮಾಡಿ ಒಂದು ಗುರುಗ್ರಹದ ಒಂದು ಇದನ್ನು ನಾವು ಪಡ್ಕೋಬೋದು. ಪಾಸಿಟಿವ್ ಫಲಗಳನ್ನ, ಧನಾತ್ಮಕ ಅಂಶಗಳನ್ನ ನಾವು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ಇದು ಒಂದು ಗುರುಗೆ ನಾವು ನಡ್ಕೊಬೇಕಾಗಿರ್ತಕ್ಕಂಥ ನಿಯಮ. ರಾಶಿಯವರಿಗೆ ರಾಹು ಗುರು ಚಂಡಾಲ ಇದು ಎಷ್ಟು ತೊಂದರೆ ಮಾಡೋದು, ಈಗ ರಾಹು ಮತ್ತು ಗುರು ಇಬ್ಬರು ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ನೋಡಿ, ಇಷ್ಟು ದಿವಸ ಅವ್ರನ್ನ ಸತಾಯಿಸ್ಬಿಟ್ರು ಇಬ್ಬರೂ. ರಾಹು ಗುರು ಸುಖ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ಅವರು ಮನೆ ಆಗ್ಬೋದು, ಮಠ ಆಗ್ಬೋದು, ಆಸ್ತಿ ಆಗ್ಬೋದು, ಅಥವಾ ತಾಯಿ ಆರೋಗ್ಯ ಆಗ್ಬೋದು, ಎಲ್ಲ ಸುಖ ಸ್ಥಾನಕ್ಕೆ ತೊಂದರೆ ಕೊಡ್ಕೊಂಡ್ಬಂದ್ಬಿಟ್ರು. ಆದರೆ ಈಗ ಬಿಟ್ಬಿಟ್ರು. 28 ನವೆಂಬರ್ ನಂತರ ರಾಹು ಮೀನಕ್ಕೆ ಸಂಚಾರ ಆದರೂ ಗುರು ಇಂಡಿವಿಜುವಲ್ ಆದರು. ಸೊ ಗುರುವಿನ ಅವರ ಪ್ರಭಾವ ಕಮ್ಮಿ ಆಗೋಯಿತು. ಆದರೂ ಕೂಡ ಗುರು ಲೋಹಮೂರ್ತಿ ಆಗಿರೋದ್ರಿಂದ ಗುರುವಿನ ಒಂದು ಕೃಪೆ ಕಡಿಮೆನೇ, ಗುರುವಿನ ಒಂದು ಅಂಶ ಕಮ್ಮಿನೇ. ಹಾಗಾಗಿ ಗುರುವಿನ ಬಲ ಹೆಚ್ಚಿಸ್ಕೊಬೇಕು. ಅಂದರೆ ವೀಕ್ಷಕರೇ, ನನ್ನ ಕೇಳಿದ್ರೆ ಬೃಹಸ್ಪತಿ ಸ್ತೋತ್ರ ಪಠನೆ ಮಾಡೋದ್ರಲ್ಲಿ ಸಿಕ್ಕುವಷ್ಟು ಬಲ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಇದನ್ನು ಮಾತ್ರ ಮರಿಬಾರ್ದು ಯಾರೂ. ಹಾಗಾಗಿ ಮತ್ತು ಈ ಗುರು ಕ್ಷೇತ್ರಗಳಿಗೆ ಹೋಗಿ ಬರೋದು ಕೂಡ ಮರಿಬಾರ್ದು. ಗುರುವಿನ ಧ್ಯಾನ ಮಾಡೋದು, ಗುರು ಹಿರಿಯರಲ್ಲಿ ಭಕ್ತಿಯಿಂದ ನಡ್ಕೊಳೋದು, ಇವೆಲ್ಲ ಮಾಡೋದು ಉತ್ತಮ. ಮತ್ತು ಚತುರದಲ್ಲಿ ಕೂತಿರೋಂಥ ಗುರು ದಶಮಾನ ವೀಕ್ಷಣೆ ಮಾಡ್ತಾಯಿದ್ದಾರೆ. ಆ ದಶಮಾನ ವೀಕ್ಷಣೆ ಮಾಡ್ತಿರೋದ್ರಿಂದ ವೃತ್ತಿಯಲ್ಲಿ ಕೂಡ ನಿಮಗೆ ಸ್ವಲ್ಪ ಅನುಕೂಲ ಫಲಗಳನ್ನ ಕೊಡ್ತಾರೆ, ಅನಾನುಕೂಲ ಏನೂ ಮಾಡೋದಿಲ್ಲ ಅವರು. ಸೊ ಹಾಗಾಗಿ ಮತ್ತು ಇವ್ರಿಗೊಂದು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಕುಜ ಮೇ ತಿಂಗಳಲ್ಲಿ ಮೀನರಾಶಿಗೆ ಸಂಚಾರ ಆಗ್ತಾರೆ. ಸೊ ಕುಜ ಮೀನರಾಶಿಗೆ ಸಂಚಾರವಾದಾಗ ತೃತೀಯ ಭಾವವಾಗುವುದರಿಂದ ಭಾತೃಗಳಲ್ಲಿ ವಿರೋಧ ಬರುವುದು ನಂಬರ್ 1. ಮತ್ತು ಶಿರಭಾಗ ಅಥವಾ ಈ ಭುಜ ಸ್ನಾಯುಗಳಲ್ಲಿ ಸ್ವಲ್ಪ ಆರೋಗ್ಯ ಬಾಧೆ ಬರ್ತಕ್ಕಂಥದ್ದು, ಶಿರಭಾಗದಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳು ಬರ್ತಕ್ಕಂಥದ್ದು, ಇಂಥ ವಿಚಾರಗಳನ್ನ ನಾವು ಗಮನಿಸ್ಬೋದು. ಈ ಒಂದು 45 ದಿನಗಳ ಕಾಲ, ಅಂದರೆ 1.5 ತಿಂಗಳ ಕಾಲ, ಜೂನ್ ಮಧ್ಯಕಾಲದವರೆಗೂ ಸ್ವಲ್ಪ ಜಾಗ್ರತೆ ವಹಿಸೋದು ಉತ್ತಮ. ಹೆದರ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಒಂದು ಸುಬ್ರಹ್ಮಣ್ಯ ಸ್ವಾಮಿ ಪಠನೆ ಅಥವಾ ಭುಜಂಗ ಸ್ತೋತ್ರ ಪಠನೆ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಈ ಒಂದು ತೊಂದರೆಯನ್ನು ವಿಮುಕ್ತಿ ಪಡಿಬೋದು. ಸ್ವಲ್ಪ ಜಾಗ್ರತೆಯಾಗಿರಬೇಕು. ಯಾಕಂದರೆ ಸ್ವಲ್ಪ ಎತ್ತರ ಸ್ಥಳಗಳು, ಬೆಂಕಿ, ಆಯುಧಗಳು, ನೀರು, ವೆಪನ್ಸು, ಈ ಥರ. ಇವಾಗ ಯಾರಿಗೋ ಅಲ್ಲಿ ಬೀಸ್ತಾ ಇರ್ತಾನೆ, ಈ ಕಡೆ ಹೋಗ್ಬೇಕಾದ್ರೆ ಆ ಕಲ್ಲು ಬಂದು ನಮಗೆ ಬಡಿಯೋದು, ಹಾಗೆ ಅನಿರೀಕ್ಷಿತವಾಗಿ ಏನಾದರೂ ತೊಂದರೆ ಆಗಿಬಿಡೋದು. ಇಂಥ ಒಂದು ಕಡೆ ಸ್ವಲ್ಪ ಜಾಗ್ರತೆ ವಹಿಸೋದು ಉತ್ತಮ ಅಂತ ಹೇಳ್ಬೋದು. ಆದರೆ ಮೇ 1 ನಂತರ ಇವರಿಗೆ ಒಂದು ಭಾಗ್ಯೋದಯ ಕಾಲ ಅಂತಲೇ ಹೇಳ್ಬೋದು. ಯಾಕಂದರೆ ಗುರು ಸ್ವರ್ಣಮೂರ್ತಿ ಆಗಿರ್ತಾರೆ. ಗುರುವಿನ ಎಲ್ಲ ಇದನ್ನು ಅವ್ರಿಗೆ ಪರಿಪೂರ್ಣವಾಗಿ ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಈ ರಾಶಿಯವರಿಗೆ ವಾಸ್ತವವಾಗಿ ಮತ್ತು ಸಾಮಾನ್ಯವಾಗಿ ಈ ವರ್ಷ ಭಾಳ ಶುಭ ಫಲಗಳನ್ನೇ ನಿರೀಕ್ಷೆ ಮಾಡ್ಬೋದು. ಭಾಳ ಅನುಭವಿಸಿದ್ದಾರೆ. ಹಾಗಾಗಿ ಅಷ್ಟೇ ಸುಖನ ಈಗ ಅನುಭವಿಸುವಂಥ ಈ ಕಾಲ, ಈ ವರ್ಷ ಆಗಿದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ನಿಶ್ಚಿಂತೆಯಿಂದ ಇರ್ಬೋದು ಇವರು. ಇದು ಮಕರ ರಾಶಿಯ ಫಲಾಫಲಗಳು.